ಹರಿಹರ ವ್ಯಾಪ್ತಿಯ ಅಮರಾವತಿಯಲ್ಲಿರುವ ಮರಳುಸಿದ್ದೇಶ್ವರ ಬುದ್ಧಿಮಾಂದ್ಯ ವಿಶೇಷ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ದರ್ಶನ್ ಹಾಗೂ ಪವನ್ ಅವರು ಹಾಗೂ ಅವರ ಸಂಘದವರು ಆಹಾರ ಧಾನ್ಯಗಳನ್ನು ದೇಣಿಗೆಯಾಗಿ ನೀಡುವ ಮೂಲಕ ಸಮಾಜಕ್ಕೆ ಮಾದರಿಯಾದ ಮಾನವೀಯ ಕಾರ್ಯ ಮಾಡಿದ್ದಾರೆ. ಬುದ್ಧಿಮಾಂದ್ಯ ವಿಶೇಷ ವಸತಿ ಶಾಲೆಯ ಆಶ್ರಯ ಪಡೆದಿರುವ ಆರ್ಥಿಕವಾಗಿ ಹಿಂದುಳಿದ ಮತ್ತು ಗ್ರಾಮೀಣ ಭಾಗದ ಮಕ್ಕಳೊಂದಿಗೆ ಆಹಾರ ಅಗತ್ಯವನ್ನು ಮನಗೊಂಡು ಈ ಧಾನ್ಯ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶಾಲೆಗೆ ಅಗತ್ಯವಿರುವ ಅಕ್ಕಿ, ಬೇಳೆ ಸೇರಿದಂತೆ ವಿವಿಧ ದಿನಸಿ ಸಾಮಗ್ರಿಗಳನ್ನು ಸಂಸ್ಥೆಯ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟಾಪ್ ಲೈನ್ ಇಂಟಿಗ್ರೇಟೆಡ್ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥರಾದ ದರ್ಶನ್ ಅವರು ಬುದ್ಧಿ ಮಾಂದ್ಯ ವಿಶೇಷ ವಸತಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಯಾವುದೇ ರೀತಿಯ ಸೌಲಭ್ಯದ ಕೊರತೆಯಾಗಬಾರದು. ಶಿಕ್ಷಣದ ಜೊತೆಗೆ ಪೌಷ್ಟಿಕ ಆಹಾರವೂ ಅಗತ್ಯವಾಗಿದೆ. ನಮ್ಮ ಸಣ್ಣ ಕೊಡುಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೆರವಾಗಲಿ ಎಂದು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಣಕ್ಕೆ ಬೆಂಬಲ ನೀಡುವ ದರ್ಶನ್ ಹಾಗೂ ಪವನ್ ಅವರ ತಂಡ ಶ್ಲಾಘನೀಯ ಕಾರ್ಯಕ್ಕೆ ವಸತಿ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದ ಹಾಗೂ ಸ್ಥಳೀಯ ಸಾರ್ವಜನಿಕರು ತೀವ್ರ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಸ್ತಫಾ ಆರ್, ಶೇಖ್ ಅಲ್ತಾಫ್, ನಜೀರ್, ಖುರ್ಷೀದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. हरिहर में एक डेवलपमेंट कर रहे हैं. हमें ये यतीम बच्चों के बारे में हमारे दोस्त मुस्तफ़ा ने बताया, तो हमारा मन था कि हम इनकी थोड़ी सेवा कर सकें जैसा हमारा भगवान हमें आशीर्वाद देता है. हम चाहते हैं इनका आशीर्वाद हमेशा हमारे ऊपर बना रहे. यही हम सेवा करते हैं. बस और हम इनके लिए अच्छा करते रहें और हमारा प्रोजेक्ट अच्छे से सक्सेसफुल होए. ಥ್ಯಾಂಕ್ ಯು ಸರ್. ಪವನ್ ಸರ್ ಅವರು ಮತ್ತು ಟಾಪ್ ಲೈನ್ ಗ್ರೂಪ್ನ ಎಲ್ಲ ಪದಾಧಿಕಾರಿಗಳು ನಮ್ಮ ವಿಶೇಷ ಶಾಲೆಗೆ ಬಂದು ವಿಶೇಷ ಮಕ್ಕಳಿಗೆ ವಿಶೇಷವಾದ ದಿನಸಿ ಸಾಮಗ್ರಿಗಳನ್ನು ನೀಡುವ ಮೂಲಕ ಅವರ ಅತ್ಯುನ್ನತವಾದ ಕೊಡುಗೆಯನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ. ಇದು ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಲಿ ಅಂತ ಹೇಳಿ ಅವರ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂತಂದರೆ ಎಲೆಮರಿ ಕಾಯಿರ್ತಕ್ಕಂಥ ಈ ಶಾಲೆಯಲ್ಲಿ 9 ಜಿಲ್ಲೆಯ ಮಕ್ಕಳು ನಮ್ಮ ಶಾಲೆಯಲ್ಲಿ ವಸತಿ ಇದ್ದಾರೆ. ವಿಶೇಷ ಮಕ್ಕಳು, ದೇವರ ಮಕ್ಕಳು. ಹಾಗಾಗಿ ಈ ಹುಡುಕಿಕೊಂಡು ಬಂದಿದ್ದಕ್ಕೆ ಅವರಿಗೆ ದರ್ಶನ್ ಸರ್ ಮತ್ತು ಪವನ್ ಸರ್ ಅವರಿಗೆ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಹಾಗೆ ಟಾಪ್ ಲೈನ್ ಗ್ರೂಪ್ನ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹೀಗೆ ನಿಮ್ಮ ಸಹಾಯ ಸಹಕಾರ ನಮಗೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳಿ ನೀವು ಭಗವಂತ ಪ್ರಾರ್ಥನೆ ಮಾಡುತ್ತಾ ಈ ಭಾಷಣಕ್ಕೆ ವಿದಾಯ ಹೇಳ್ತಾ ಇದ್ದೀನಿ.